ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಎಲ್ಲ ತಾಯಂದ್ರಿಗೂ ಬೆಳಗ್ಗೆ ಎದ್ದು ಮಕ್ಕಳನ್ನು ಸ್ಕೂಲಿಗೆ ಕಳಿಸೋದೇ ಒಂದು ಟಾಸ್ಕ್ ಆಗಿರುತ್ತೆ. ಹಾಗೆ ನನಗೂ ನನ್ನ ಮಗಳನ್ನು ಸ್ಕೂಲಿಗೆ ಕಳಿಸೋದು ಒಂದು ಟಾಸ್ಕು. ಯಾಕಂದರೆ ಇವಳು ಸ್ವಲ್ಪ ನಿಧಾನ ರೆಡಿ ಆಗೋದು. ಅದಕ್ಕೆ ನಾನು 1 ಅವರ್ ಮುಂಚೆ ಎಬ್ಸ್ಕೊತೀನಿ. ಆಮೇಲೆ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ತೀನಿ. ನಂತರ ಅವಳಿಗೆ ಹಾಲು, ರಾಗಿ ಮಾಲ್ಟು ಮತ್ತು ರಾತ್ರಿ ನೆನೆಸಿಟ್ಟಿರೋ ಕಾಳು ಮತ್ತು ಡ್ರೈ ಫ್ರೂಟ್ಸು ಕೊಡ್ತೀನಿ. ಹಾಲಿಗೆ ಸ್ವಲ್ಪ ಅರಿಶಿನ ಹಾಕಿ ಕೊಡೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ, ಹಾಗೆ ಕೆಮ್ಮು ಆಗಲ್ಲ. ರಾಗಿ ಮಾಲ್ಟು ಕೂಡ. ನಂತರ ಅವಳು ಎಲ್ಲ ತಿಂದು ಮುಗಿಸಾದ್ಮೇಲೆ 7:30ಗೆ ಬಸ್ ಬರುತ್ತೆ. ಕೆಳಗಡೆ ಕರ್ಕೊಂಡು ಹೋಗ್ತೀನಿ. ತಿನ್ನೋಕ್ಕೆಲ್ಲ ಹಠ ಮಾಡಲ್ಲ ಗೈಸ್, ಏನೂ ನನಗೆ ತೊಂದರೆನೇ ಕೊಡಲ್ಲ. ಹೇಳಿದ ಮಾತೆಲ್ಲ ಕೇಳ್ತಾಳೆ. ಮೊನ್ನೆ ಸ್ಕೂಲಲ್ಲಿ ID ಕಾರ್ಡ್ ಬಿಟ್ಟು ಬಂದಿದ್ದಾಳಂತೆ ಫ್ರೆಂಡ್ಸ್. ಎಲ್ಲಿ ಬಿಟ್ಟು ಬಂದಿದೆಯಾ ಹೇಳು ಅಂತ ಅಂದರೆ, ಸ್ಕೂಲಲ್ಲಿ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾಳೆ. ಸ್ಕೂಲಲ್ಲಿ ಕೇಳಿದ್ರೆ ಇಲ್ಲ, ಇಲ್ಲಿ ಬಿಟ್ಟು ಬಂದಿಲ್ಲ ಅಂತಾಳೆ. ಮತ್ತೆ ಇವಳನ್ನ ಕೇಳಿದ್ರೆ ಇಲ್ಲ, ಬಸ್ಸಲ್ಲಿ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾಳೆ. ಹಿಂಗೆ ಸುಮ್ಮನೆ ಕತೆ ಹೊಡಿತಾನೇ ಇರ್ತಾಳೆ. ಶೂ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದಾರೆ ಮೇಡಮ್ಮು. ಬ್ಯಾಗ್ ಹಾಕ್ಕೊಂಡ್ರು. ಬ್ಯಾಗು ಲಂಚ್ ಬ್ಯಾಗ್ ನಾನು ಹಿಡ್ಕೊತೀನಿ ಅಂದ್ರೂ ಕೊಡಲ್ಲ, ಅವಳೇ ಹಿಡ್ಕೊಂಡು ಹೋಗ್ತಾಳೆ. ಸೆವೆನ್ 7:30ಗೆ ಬಸ್ ಬರುತ್ತೆ ಫ್ರೆಂಡ್ಸ್. 6:30ಗೆಲ್ಲ ಅವಳನ್ನ ಎಬ್ಸ್ಕೊಂಡು ರೆಡಿ ಮಾಡಿ ಕೆಳಗಡೆ ಕರ್ಕೊಂಬಂದಿದ್ದೀನಿ ಕಳ್ಸೋಕ್ಕೆ. ಸ್ಕೂಲ್ ಬಸ್ ಟ್ರ್ಯಾಕರ್ ಕೊಟ್ಟಿರ್ತಾರೆ, ಆದರೂ ನಾನು 5 ಮಿನಿಟ್ಸ್ ಬೇಗನೆ ಕರ್ಕೊಂಬರ್ತೀನಿ ಕೆಳಗಡೆ. ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ನಮ್ಮ ಮೇಡಮ್. ಬಸ್ ಇನ್ನೂ ಬಂದಿಲ್ಲ. ಬಸ್ ಇವಾಗ ಬರ್ತಾ ಇದೆ ಫ್ರೆಂಡ್ಸ್. ಓಕೆ, ಅವಳನ್ನು ಕಳಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.